ಇದು ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು? ಯಾಕೆ ನೀನು ಇಷ್ಟು ಬೆಳ್ಳಗಿರೋದು? ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ದಿ ಬ್ರ್ಯಾಂಡ್ ನ್ಯೂ ವ್ಲಾಗ್ ಗೈಸ್. ಇವಾಗ ಟೈಮು ಹತ್ರ 4 ಗಂಟೆ ಆಗ್ತಾಯಿದೆ, 3:50 ಆಗಿದೆ. ಸೊ 3 ಗಂಟೆಗೆ ಎಬ್ಸಿದ್ದಾರೆ. ಇವಾಗ ಹೋಗ್ತಾಯಿದ್ದೀವಿ ಕೆಲಸಕ್ಕೆ. ಸೊ ನಾವು ನೆನ್ನೆ ಕಬಡ್ಡಿ ಆಡಿದ್ವಲ್ಲ, ಅಲ್ಲಿ ಸ್ವಲ್ಪ ಕೈ ಇಂಜೂರ್ ಆಗಿದೆ. ಕೆಲಸ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ತುಂಬ ನೋವ್ತಾ ಇದೆ. ಸೊ ಇಷ್ಟೊತ್ತಿಗೆ ಎದ್ದು ಹೋಗಬೇಕು. ಕೆಲಸ ಮಾಡೋದಕ್ಕಾಗಿಲ್ಲ ಅಂದ್ರೂ ಮಾಡಬೇಕು, ಯಾಕೆಂದರೆ ಅಲ್ಲಿ ಮಾಡದೇ ಇದ್ದರೆ ಅವರು ಸುಮ್ಮನೆ ಇರೋದಿಲ್ಲ. ಆರಾಮಾಗಿ ರಜಾ ಹಾಕ್ಕೋಬೋದು ಅಂತ ಹೇಳ್ಬೋದು ನೀವು. ರಜಾ ಹಾಕ್ಕೊಂಡ್ರೆ ಕಮಿಟ್ಮೆಂಟ್ಸು, EMI ಅದು ಇದು ಇರುತ್ತಲ್ಲ ಗೈಸ್. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮೂಟೆಗಳು ಜಾಸ್ತಿ ಇರುತ್ತೆ. ಹಾಗೆ ಇವತ್ತು ಹಬ್ಬ ಕೂಡ, ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಬೇಗ ಬರೋಣ ಅಂತ ಬೇಗ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಕೆಲಸದ ಹತ್ರ ನಿಮಗೆ ಸಿಗ್ತೀನಿ. ದೇವ್ರಿಗೆ ಒಂದು ನಮಸ್ಕಾರ ಹಾಕ್ಕೊಳ್ರಿ ಗೈಸ್. ಹಬ್ಬಕ್ಕೆ ದೇವಸ್ಥಾನದ ಹತ್ರ ಎಲ್ಲ ನೀಟಾಗಿ ತೊಳೆದಿದ್ದಾರೆ. ಕಂಬ ಹತ್ಕೊಂಡು ಕೆಲಸದ ಹತ್ರ ಹೋಗ್ತಾ ಇದ್ವಿ ಗೈಸ್. ಇವಾಗ ಟೀ ಕುಡಿಯೋದಕ್ಕೆ ನಿಲ್ಲಿಸಿದ್ದಾರೆ. ಸೊ ಟೀ ಕುಡ್ಕೊಂಡು ಬರೋಣ ಗೈಸ್. ತೋಟ ರೀಚ್ ಆದ್ವಿ. ಸೊ ಲೈಟ್ಗಳು ಹಾಕ್ಕೊಂಡು ಪಾಪ ಕತ್ಲಲ್ಲಿ ಎಲ್ಲ ಕೊತ್ತಂಬರಿ ಸೊಪ್ಪನ್ನ ಕೀಳ್ತಾ ಇದ್ದಾರೆ. ಇವಾಗ ನಾನು ಟೈನ್ ಎತ್ಕೊಂಡು ಕೀಳೋದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಬಾಯ್ಸ್ ಎಲ್ಲ ಅಲ್ಲಿ ಕೀಳ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, 3 ಗಂಟೆಗೆ ಬಂದಿರೋದು. 4:45 ತೋಟಕ್ಕೆ ಬಂದಿದ್ರೆ ಹಾಲುಗಳು ಕೀಳ್ತವ್ರೆ. ಸೊ ನಮ್ಮ ಕಷ್ಟನೂ ನೋಡಿಬಿಟ್ಟು ನೀವು ಸ್ವಲ್ಪ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲೇ ಗುಡ್ ಮಾರ್ನಿಂಗ್ ಗೈಸ್. ಸರಿ ಗೈಸ್, ನಾಳೆ ಸಿಗ್ತೀನಿ. ಬಾ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಎಲ್ಲಿಗೆ ಹೋಗ್ತಾ ಇರೋದು? ನಾವು ಕೊತ್ತಂಬರಿ ಸೊಪ್ಪು ಕಿಲೋಕ್ಕೆ ಹೋಗ್ತಿದ್ದೀವಿ. ಹಾಂ, ಇನ್ನು ಕೆಲಸ ಇನ್ನೂ ಆಗಿಲ್ಲ. ಇವತ್ತು ಶುಕ್ರವಾರ ಹಬ್ಬ. ಶುಕ್ರವಾರ ಹಬ್ಬ. ಏನಬ್ಬ? ವರಮಹಾಲಕ್ಷ್ಮಿ ಹಬ್ಬ. ವರಲಕ್ಷ್ಮಿ ಹಬ್ಬ ಗೈಸ್ ನೋಡಿ, ನಮ್ಮ ಹುಡುಗರು ಕೀಳ್ತಾ ಇದ್ದಾರೆ ಅಲ್ಲಿ ಇವಾಗ. ಸೊ ನಾನು ಅಲ್ಲಿಗೆ ಹೋಗ್ಬೇಕು. ಲೈಟ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಹಾಯ್ ಗಾಯ್ಸ್, ಇವತ್ತು ಶುಕ್ರವಾರ ಹಬ್ಬ ಇದ್ರು ಕೂಡ ಕೆಲ್ಸಕ್ಕೆ ಬಂದಿದ್ದೀವಿ. ಟೈಮು 4:40 ಆಗ್ತಾ ಬರ್ತೈತೆ. ನಾನು ಇಷ್ಟೊತ್ತಾದರೂ ಕೆಲ್ಸಕ್ಕೆ ಬಂದಿದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇವತ್ತೆಷ್ಟು ಮೂಟೆ ಇರುತ್ತೆ ಅಂತ ಹೇಳು. ಇವತ್ತು 220 ಮೂಟೆ ಅನ್ನ ಇರುತ್ತೆ. ಯಾಕಂದ್ರೆ ಹಬ್ಬ ಇರೋದ್ರಿಂದ. ಹಬ್ಬ ಇರೋದು ವಿಜಯವಾಡ ನಾಳೆ. ನಾವು ಇಷ್ಟೊತ್ತಿಗೆ ಬಂದು ಕೆಲಸ ಮಾಡ್ತಾ ಇದ್ವಿ ಫ್ರೆಂಡ್ಸ್. ನೆನ್ನೆ ಆಡಿದ ಕಬಡ್ಡಿ ಚೆನ್ನಾಗಿತ್ತಾ? ನೆನ್ನೆ ಆಡಿದ ಕಬಡ್ಡಿ ಚೆನ್ನಾಗಿತ್ತು. ಮೈ ಕೈ ನೋವೇನಿಲ್ಲ. ಮೈ ಕೈ ನೋವು ಏನಿಲ್ಲ, ಕಡಿಮೆ ಆಗ್ತೈತೆ. ಬಿದ್ಬಿಡೋಣ. ಕತ್ಲಾಗ ಹಾವುಗಳಿರ್ತಾವೆ, ನಮ್ಗೆ ಗೊತ್ತಾಗಲ್ಲ. ಹುಷಾರಾಗಿ ಕೀಳ್ಬೇಕು. ಯೂಟ್ಯೂಬ್ಗೆ ಇಡ್ಲಿ ತನ್ನಿನು. ಯಾಕೆ ನೀನು ಇಷ್ಟು ಬೆಳ್ಳಗಿರೋದು? ಅದು ಸ್ವಲ್ಪ ಸಲ ಆಗ್ತಿದೆ. ಹಾಕ್ಲಾ? ಹಾಯ್ ಹೇಳು. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬೈ ಬೈ. ಹಾಕ್ಲಾ ಯೂಟ್ಯೂಬ್ಗೆ? ಆವಾಗ ಆಗಲ್ಲ ಅಂತ ಹೇಳಿದೆ. ಯೂಟ್ಯೂಬಲ್ಲಿ MK ಕನ್ಕೇಶ್ ಅಂತ ನೋಡಿ ಬರುತ್ತೆ ನಿಂದು, ಆಯ್ತಾ? MK ಕನ್ಕೇಶ್ ತೋಡಿ ಬರುತ್ತೆ, ಹಾಕ್ತೇನೆ, ಆಯ್ತಾ? ತೋಟದವ್ರು ತುಂಬ ಒಳ್ಳೆಯವ್ರು ಅಂತ ಪಾಪ. ನಾವು 40 ಜನ ಇರೋದು. 40 ಜನಕ್ಕೆ ಟೀ ಮತ್ತು ಬಿಸ್ಕೆಟ್ ಎಲ್ಲ ತಂದುಕೊಟ್ರು ನೋಡಿ. ಎಲ್ರಿಗೂ ತಂದುಕೊಟ್ರು. ಸೊಪ್ಪು ತುಂಬ ಚೆನ್ನಾಗಿದೆ ನೋಡಿ. ಬಿಸ್ಕೆಟ್ಟು ಮತ್ತು ಟೀ ಎಲ್ಲ ಹಾಕ್ತಾಯಿದ್ದಾರೆ. ನೋಡಿ ಎಲ್ಲಿ ಕುಡಿತಾ ಇದ್ದಾರೆ ಟೀ. ಅವಾಗ ಏನು ಹೇಳ್ದಲ್ಲ,
ಸ್ಮಶಾನದ ಮೇಲೆ ಟೀಯನ್ನು ಕುಡಿತಾ ಇದೀವಿ ಇವಾಗ. ಸ್ಮಶಾನ ಅಲ್ಲ, ಸಮಾಧಿ ಮೇಲೆ. ಸಮಾಧಿ ಮೇಲೆ. ಅವಾಗ ಏನು ಹೇಳ್ದಲ್ಲ, ತೋಟದವ್ರು ಒಳ್ಳೆಯವರು ಅಂತ ಹೇಳೋದು. ತೋಟದವ್ರು ಒಳ್ಳೆಯವ್ರು ಪಾಪ. 40 ಜನ ಇರೋದು. 45 ಜನ ಇದ್ದೀರಿ. ಎಲ್ಲರಿಗೂ ಟೀಯನ್ನು ಕೊಟ್ಟಿದ್ದಾರೆ. ಟೀ ಮತ್ತು ಬಿಸ್ಕೆಟ್ ಪಾಪ ಕೊಟ್ಟಿದ್ದಾರೆ ನೋಡಿ ಗೈಸ್. ಕ್ರೇಟ್ಗಳು ಇಡ್ಸ್ಕೊಂಡು ಇವಾಗ ಕ್ರೇಟ್ಗಳು ಹಾಕಿದ್ದೀವಿ. ಇನ್ನೂ ಸ್ವಲ್ಪ ಮೂಟೆಗೆ ಕೀಳ್ಬೇಕು. ಕೀಳ್ತಾ ಇದ್ದಾರೆ ಎಲ್ಲರೂ. ಇನ್ನೂ ಒಂದು ಗಾಡಿ ಇರುತ್ತೆ ಇವತ್ತು ಕ್ಯಾಂಟ್ರಾಗಿ, ಮತ್ತೆ ಚಿಕ್ಕ ಗಾಡಿಗೆ ಬುಲೋರಕ್ಕೆ ಹಾಕಬೇಕು. ಸೊ ಶುಕ್ರವಾರ ಆಗಿರೋದ್ರಿಂದ ಜಾಸ್ತಿ ಇರುತ್ತೆ ಮೂಟೆಗಳು ಇವತ್ತು. ಇವತ್ತೇ ಹಬ್ಬ ಕೂಡ. ಬೇಗ ಹೋಗ್ಬೇಕಂತ ಬೇಗ ಬಂದಿದ್ದೀವಿ. ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ. ಈಸ ಹುಡುಗ ನೋಡಿ ಕ್ರೇಟ್ಗೆ ಹೆಂಗೆ ಹಾಕ್ತು. ಹಾಕ ಎಷ್ಟು ಹಾಕ್ದೋ? ಈ ಕಡೆ ಎಷ್ಟು ಹಾಕ್ದೆ? 5 ಹಾಕಿದೀಯಾ? ಎಲ್ಲ ಹಾಕಿದೀಯಾ? 5 1 2 3 4 5 ಕೊಡು. 2 ಹಾಂ, ಇನ್ನೊಂದು ಹಾಕೋ. 4 ಗೈಸ್ ಎಲ್ಲ ಸರಿ. ನನ್ನ ಅಂಕಲ್ ಅಂತವನೇ ಗೈಸ್. ನನ್ನ ಅಂಕಲ್ ಥರ ಐತಿ ನಾನು. ಇಲ್ಲ ಅಣ್ಣ, ಇವಾಗ ಅಣ್ಣ ಅಂತ ಕರಿ ಅಂತ ಹೇಳಿದ್ದೀನಿ. ಅಣ್ಣ ಅಂತ ಕರಿಬೇಕು. ಚೆನ್ನಾಗಿ ಕಲ್ತ್ಕೊಂಡ. ಕ್ರೇಟ್ಗಳಿಗೆ ಹಾಕೋದಕ್ಕೆ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಕಲ್ತ್ಕೊಂಡಾರ. ಹಿಂಗೆ ಹಾಕೋ ಅಂದರೆ ಹಂಗೆ ಹಾಕ್ತೀಯ, ಹಂಗೆ ಹಾಕೋ ಅಂದರೆ ಹಿಂಗೆ ಹಾಕ್ತೀಯ. ಲೈಕ್ ಮಾಡಿ ಅಂತ ಹೇಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ಪ್ಲೀಸ್ ಗೈಸ್. ಥ್ಯಾಂಕ್ ಯು. ಸ್ಕೂಲ್ಗೆ ಹೋಗ್ಬೇಡ, ನಮ್ಮ ಜೊತೆ ಕೆಲ್ಸಕ್ಕೆ ಬಾ. ಬರ್ತೀಯ? ನಾಳೆ ಸ್ಕೂಲ್ ಐತಣ್ಣ. ಹಾಂ, ಸ್ಕೂಲ್ಗೆ ಅಲ್ಲ, ನಮ್ಮ ಜೊತೆ ಕೆಲ್ಸಕ್ಕೆ ಬಾ. ಸ್ಕೂಲ್ಗೆ ಹೋಗ್ಬೇಡ. ಯಾಕಣ್ಣ? ಹಾಂ, ಸ್ಕೂಲ್ಗೆ ಓದ್ತೀಯಾ? ಹ್ಞೂ. ಓದ್ತೀಯ? ಎಷ್ಟನೇ ಕ್ಲಾಸ್ ನೀನು? 5 ಅಣ್ಣ. 5. ಚೆನ್ನಾಗಿ ಓದ್ತೀಯಾ? ಹ್ಞೂ ಅಣ್ಣ. ಸರಿ, ಬಾಯ್ ಗೈಸ್ ಅಂತ ಹೇಳಿ ಆಮೇಲೆ ಸಿಗ್ತೀವಿ ಗೈಸ್. ಬಾಯ್ ಗೈಸ್, ಆಮೇಲೆ ಸಿಗ್ತೀರಿ ನಾವು. ಗೈಸ್, ಬಾವಿ ನೋಡಿ ಎಷ್ಟು ದೊಡ್ಡದಾಗಿದೆ. ಹಳೇ ಕಾಲದಾಗ ಕಟ್ಟಿರೋದು. JCB ಇಲ್ಲದೆ ಇರೋ ಕಾಲದಲ್ಲಿ ಎಷ್ಟು ದೊಡ್ಡದಾಗಿದೆ ನೋಡಿ. ಎಷ್ಟು ದೊಡ್ಡದಾಗಿದೆ ನೋಡಿ. ನೋಡ್ರಿ ಈ ಕಡೆ ಮಾವು ಅಂದ್ಬಿಟ್ಟು ಈ ಕಡೆ ನೋಡಿ ಒಬ್ಬನೇ ಎತ್ಕೊಂಡವನೆ ತಲೆನಲ್ಲಿ. ತಲೆ ಅದೇ ನೋಡಿ ಮಾಲಪ್ ಕೋಲಾರ ಹೊಸದಾಗ ಆಗ್ತಾ ಇರೋದು. ಗೈಸ್, ಸೀಸಿಂಗ್ ಗಾಡೀಸ್ ನೋಡಿ ಎಷ್ಟು ಇದೆ. ಇವೆಲ್ಲ ಸೀಸ್ ಆಗಿ ಬಿದ್ದಿರೋದು. ಸೊ ನೋಡಿ ಗಾಡಿಗಳೇ ಎಷ್ಟಿದೆ. ಹಾಗೆ ಕಾರುಗಳು ನೋಡಿ ಎಷ್ಟಿದೆ. ಮತ್ತು ಆಟೋನೂ ಇದೆ. ಇಲ್ಲಿ ಸೀಸಿಂಗ್ ಆಫೀಸು ಇರೋದ್ರಿಂದ ಅದು ವೇಸ್ಟ್ ಎಲ್ಲ ರಿಪೇರಿ ಆಗಿರೋವೆಲ್ಲ ಇಲ್ಲಿ ತಂದು ಹಾಕವ್ರೆ. ಅಲ್ಲಿ ಮೇಲೆ ಇರೋದು ಸೀಸಿಂಗ್ ಆಫೀಸು ನೋಡಿ, ಅಲ್ಲಿರೋದು ಸೀಸಿಂಗ್ ಆಫೀಸು. ಸೊ ವೇಸ್ಟ್ ಗಾಡಿಗಳನ್ನೆಲ್ಲ ಇಲ್ಲಿ ಹಾಕವ್ರೆ. ಗೈಸ್, ಕಾರುಗಳು ನೋಡಿ ಹೆಂಗೆ ನಿಲ್ಲಿಸಿದ್ದಾರೆ. ಇದೆಲ್ಲ ಸೀಸ್ ಆಗಿರೋವೆ. ಇದು ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು? ಎತ್ಕೊಂಡು ಹೋಗೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಎತ್ಕೊಂಡು ಹೋದ್ರು ಇದು ಗುಜ್ರಿಗೆ ಹಾಕ್ಬೇಕಷ್ಟೆ. ಇಲ್ಲಿ ಕಾರುಗಳು ನೋಡಿ ಹಿಂಗೆ ಎಷ್ಟಿದೆ. ಅಲ್ಲೊಂದು ಟೆಂಪೋ ಇದೆ, 2 ಇದೆ. ಅಲ್ಲಿ ಆಟೋಗಳೇ 2 ಇದೆ. ಈ ಕಡೆ ಬಂದು ಈ ಕಡೆ ನೋಡಿ ಎಷ್ಟು ಗಾಡಿಗಳಿದೆ. ಎಲ್ಲ ಸೀಸಾಗಿ EMI ಕಟ್ದಿರೋ ಇರ್ತಾರಲ್ಲ, ಸೊ ಅವರು ತಂದು ಇಲ್ಲೇ ಲೀಸ್ಗೆ ಹಾಕೋಕ್ಕೆ. ಸೊ ಲೀಸ್ಗೆ ಹಾಕ್ತಾರಲ್ಲ, ಸೊ ಲೀಸ್ಗೆ ಯಾವುದು ಸಿಕ್ಕಿಲ್ಲೇನೋ, ಎಲ್ಲ ರಿಪೇರಿ ಆಗಿರೋದ್ರಿಂದ ಇಲ್ಲಿ ತಂದು ಬಿಸಾಕೋರು. ಎಷ್ಟು ಸುಮಾರು ಗಾಡಿಗಳಿದೆ. ಮತ್ತು ಅಲ್ಲಿ ಆಫೀಸ್ ಒಳಗಡೆ ಇನ್ನೂ ಸುಮಾರಿದೆ ನೋಡಿ, ಎಷ್ಟು ಗಾಡಿಗಳಿದೆ. ಇಲ್ಲಿ ಕೆಲಸದ ಹತ್ರ ಬಂದಿದ್ವಿ, ಸೊ ಇಲ್ಲಿ ಕಾಣಿಸ್ತು. ಹಾಗೆ ನಿಮಗೂ ಹೇಳೋಣ ಅಂತ ನೋಡಿ ಎಷ್ಟಿದೆ ಅಂತ. ಅಲ್ಲೊಂದು 407 ನಿಂತಿದೆ ನೋಡಿ, ಎಷ್ಟು ದೊಡ್ಡ ಗಾಡಿ. ಎಲ್ಲ EMI ಕಟ್ದಿರಾ ಎತ್ಕೊಂಡು ಬಂದುಬಿಟ್ಟಿರೋದೆ ಈ ಗಾಡಿಗಳೆಲ್ಲ. ಬೇಜಾನಿದೆ. ಇನ್ನು ಆಫೀಸ್ ಒಳಗಡೆ ಬೇಜಾನಿದೆ. ಸೊ ಅಲ್ಲಿ ತೋರಿಸಬೇಕಂದ್ರೆ ಕಾಂಪೌಂಡ್ ಹಾಕಿದ್ದಾರೆ, ತೋರಿಸೋದಕ್ಕಾಗಲ್ಲ. ಇನ್ನೊಂದು ಸರಿ ಈ ಕಡೆ ಬಂದಾಗ ನೆಕ್ಸ್ಟು ಮತ್ತೆ ಯಾವಾಗಾದರೂ ತೋರಿಸ್ತೀನಿ ನಿಮ್ಗೆ ಬ್ಲಾಗಲ್ಲಿ. ಸಬ್ಸ್ಕ್ರೈಬ್ ಮಾಡಿ.
ಏಯ್ ಏಯ್ ಏಯ್